ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ ಅಲ್ಲಿ ನಾನು ನಿಮಗೆ ಬೊಂಬಾಟ್ ಫಿಶ್ ಫ್ರೈ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫಿಶ್ ಫ್ರೈ ನಿಮ್ಮ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಮಾಡ್ಕೋಬೋದು. ಹೊರಗಡೆ ಹೋದಾಗ ಡಾಬಾ ಸ್ಟೈಲಲ್ಲಿ ಅಥವಾ ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ನೀವು ಇದನ್ನು ತಿಂದಿರ್ತೀರಾ. ಡೆಫಿನೆಟ್ಲಾಗಿ ಯಾರೆಲ್ಲ ಇದನ್ನು ಮಾಡೋಕ್ಕೆ ಬರಲ್ಲ ಅಂದ್ಕೊಂಡಿದ್ದೀರಾ ಅವರು ನಿಜವಾಗ್ಲೂ ಯೋಚನೆ ಮಾಡಬೇಡಿ. ಫಿಶ್ ಫ್ರೈನ ಮಾಡಿದರೆ ನಿಮ್ಮ ಮನೆಯವರೆಲ್ಲ ತುಂಬಾ ಖುಷಿ ಪಡ್ತಾರೆ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ಫಿಶ್ ಅನ್ನ ತಗೊಂಡು ಈ ತರ ಭಾಗಗಳಾಗಿ ಮಾಡ್ಕೋಬೇಕು. ನಾವು ಇದನ್ನ ಕಟ್ ಅಂತ ಹೇಳ್ತೀವಲ್ಲ, ಕಟ್ಟನ್ನು ಮಾಡ್ಕೋಬೇಕು. ಅದಾದ ಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಫ್ರೆಂಡ್ಸ್, ನಾನಲ್ಲಿ ಬ್ರೋಂಜಾಲ್ ಫೆದರ್ ಫಿಶನ್ನು ತಗೊಂಡಿದ್ದೀನಿ. ನೀವು ಇದನ್ನು ಬಾಂಗ್ಡ ಅಥವಾ ಜಿಲೇಬಿ, ಕಾಟ್ಲಾ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಮೊದಲಿಗೆ ಅಚ್ಚಕಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಧನಿಯಾ ಪುಡಿ ಅಂತ ಹೇಳ್ತೀವಲ್ಲ, ಕೊರಿಯಂಡರ್ ಪೌಡರ್, ಅದನ್ನು 2.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಚಿಟಿಕೆ ಅರಿಶಿನ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಫಿಶ್ ಫ್ರೈ ಪುಡಿ, ಹಾಗೆ ಗರಂ ಮಸಾಲ ಇಷ್ಟನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದನ್ನು ನಾನಿವಾಗ ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಮಸಾಲಾನ ನೀವು ನೀಟಾಗಿ ಹೊಂದಿಸ್ಕೋಬೇಕು. ಸೊ ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಮೇನ್ ಮೆಥಡ್ ಅಂತ ಹೇಳಿದ್ರೆ, ಮೇನ್ ಸ್ಟೆಪ್ ಅಂದರೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನೇ. ತುಂಬ ಜನ ಇದನ್ನು ಹಾಕಲ್ಲ. ಸೊ ಇದನ್ನು ಹಾಕಿ ತುಂಬಾ ರುಚಿ ಚೆನ್ನಾಗಿರುತ್ತೆ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು 2ರಲ್ಲಿ 1 ಕೂಡ ಯೂಸ್ ಮಾಡ್ಕೋಬೋದು. ಅದಾದಮೇಲೆ 1 ಸಂಪೂರ್ಣ ಮೊಟ್ಟೆಯನ್ನು ಹಾಕಿದ್ದೀನಿ. ಅದಾದಮೇಲೆ ನಿಂಬೆಹಣ್ಣನ್ನು ಹಾಕಿದ್ದೀನಿ. ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ನಿಮಗೆ ಹುಳಿ ಚೆನ್ನಾಗಿ ಹಿಡಿಯುತ್ತೆ. ಫ್ರೆಂಡ್ಸ್, ಇನ್ ಕೇಸ್ ನಿಮ್ಗೇನಾದರೂ ಹುಳಿ, ಉಪ್ಪು, ಖಾರ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ಖಾರ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅರಿಶಿಣ ಹಾಕಿರೋದ್ರಿಂದ ಸ್ವಲ್ಪ ಅಷ್ಟು ಕಲರ್ ನಿಮಗೆ ತುಂಬ ಕಣ್ಣಿಗೆ ಕಲರ್ ತುಂಬ ಅನಿಸಲ್ಲ. ಸೊ ಅದಾದಮೇಲೆ ಈ ಒಂದು ಕ್ವಾಂಟಿಟಿ ಅಂದರೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರೋ ಥರ ನೀವು ಇದನ್ನು ಕಲಿಸ್ಕೋಬೇಕು. ನೀರು ಅಷ್ಟೇ, ಹದ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ನೀರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾವು ಮೊಟ್ಟೆ ಹಾಕಿರ್ತೀವಲ್ವ, ಸೊ ಆದ ಕಾರಣ ನೀರೇನು ಬೇಡ. ಹಾಗೆ ನಿಂಬೆಹಣ್ಣಲ್ಲೂ ಕೂಡ ನೀರಂಶ ಇರುತ್ತೆ. ಫ್ರೆಂಡ್ಸ್, ಇನ್ ಕೇಸ್ ಏನಾದರೂ ನೀವು ಜಾಸ್ತಿ ಮೀನುಗಳನ್ನು ಮಾಡ್ತಾ ಇದ್ದೀರಾ, ಒಂದು 20ರಿಂದ 30 ಚಿಕ್ಕ ಮೀನು ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿರೋ ಮೀನನ್ನು ಫ್ರೈ ಮಾಡ್ತಾ ಇದ್ದೀರಾ ಅಂದರೆ ನಾನಿಲ್ಲಿ ಹೇಳಿರೋ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಮೀನುಗಳನ್ನು ನಾನಿವಾಗ ನೀಟಾಗಿ ಕಟ್ ಮಾಡಿಟ್ಟಿದ್ದೀನಲ್ಲ, ಸೊ ಆ ಕಟ್ಟಿಗೆ ನೀಟಾಗಿ ಹೊಟ್ಟೆ ಒಳಗಡೆ ಮತ್ತು ಕಟ್ ಮಾಡಿರೋ ಪ್ಲೇಸಿಗೆಲ್ಲ ನೀಟಾಗಿ ಖಾರವನ್ನು ತುಂಬಿದ್ದೀನಿ. ಫ್ರೆಂಡ್ಸ್, ಇದನ್ನು ನೀವು ಏನಿಲ್ಲ ಅಂದ್ರೂ 1 ಗಂಟೆಗಳ ಕಾಲ ನೆನೆಸಿಡಿ, ಅಥವಾ ಆಗಲೇ ಕೂಡ ಮಾಡ್ಬೋದು. ಬಟ್ ನೆನೆಸಿಡೋದ್ರಿಂದ ನಿಮಗೆ ಹುಳಿ, ಉಪ್ಪು, ಖಾರ ಎಲ್ಲ ನೀಟಾಗಿ ಫಿಶ್ಗೆ ಹಿಡ್ದಿರುತ್ತೆ. ಸೊ ಆದ ಕಾರಣ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡು, ಎಷ್ಟು ಇದು ಡೀಪ್ ಫ್ರೈ ಆಗಬೇಕಲ್ವಾ, ಸೊ ಆದ ಕಾರಣ ಎಷ್ಟು ಎಣ್ಣೆ ಬೇಕು ನಿಮಗೆ ಗೊತ್ತಾಗುತ್ತಲ್ವ, ಸೊ ಅಷ್ಟು ಎಣ್ಣೆನ ಹಾಕೊಳ್ಳಿ. ನಾನಿಲ್ಲಿ ಒಂದು 1/4 ಬಾಣಲೆ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಡೀಪ್ ಫ್ರೈ ಆಗಬೇಕು. ಆದ ಕಾರಣ ಈಗ ನಾನು ಇದನ್ನು ಬ್ಯಾಚ್ ವೈಸ್ ನೀಟಾಗಿ ಫ್ರೈ ಮಾಡ್ತೀನಿ. ನಾನು ಒಂದೊಂದು ಬ್ಯಾಚಲ್ಲಿ 2 ಅಥವಾ 3 ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ದೊಡ್ಡ ಬಾಣಲೆ ಆಗಿರೋದ್ರಿಂದ 2-3 ಹಾಕ್ಬೋದು. ಚಿಕ್ಕ ಬಾಣಲೆ ಆದರೆ ಒಂದೊಂದೇ ಕರೆದು ನೀವು ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, 2 ಕಡೆ ನೀಟಾಗಿ ಇದನ್ನು ಬೇಯಿಸಬೇಕು. ತುಂಬ ಜಾಸ್ತಿ ಹೊತ್ತು ಬೇಯಿಸಬೇಡಿ, ಸೀದೋಗುತ್ತೆ. ಹಾಗೆ ಈ ಒಂದು ಬ್ರೋಂಜಾಲ್ ಫೆದರ್ ಫಿಶ್ನ ನೀವು ತಿನ್ನೋದ್ರಿಂದ ನಿಜವಾಗ್ಲೂ ಎಷ್ಟು ಒಂದು ಬೆನಿಫಿಟ್ಸ್ ಇದೆ ಅಂದರೆ, ತುಂಬ ಜನಕ್ಕೆ ಏಜ್ ಆದಮೇಲೆ ಅಪ್ ಟು ಒಂದು 30-35 ಆದಮೇಲೆ ತುಂಬ ಜನಕ್ಕೆ ಜಾಯಿಂಟ್ಸ್ ಪೇಯ್ನ್ ಬರುತ್ತೆ. ಕಾಲು, ಲೆಗ್ ಕ್ರ್ಯಾಂಪ್ ಆಗಿರ್ಬೋದು, ಅಂದರೆ ಕಾಲಿನ ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಅಥವಾ ಬೆನ್ನಿನ ನೋವಾಗಿರ್ಬೋದು, ಬೆನ್ನಿನ ಹುರಿಯ ನೋವಾಗಿರ್ಬೋದು. ಈ ಥರ ಜನಗಳಿಗೆ ರಿಚ್ ಇರೋವಂಥ ಐಟಮ್ಗಳನ್ನು, ಅಂದರೆ ಸ್ವಲ್ಪ ಪ್ರೋಟೀನ್ ಇರೋವಂಥ ಐಟಮ್ಗಳನ್ನು ತಿನ್ನಕ್ಕೆ ಹೇಳ್ತಾರೆ. ಸೊ ಈ ಒಂದು ಫಿಶ್ಶು ನಿಮಗೆಲ್ಲ ಗೊತ್ತಿರುತ್ತೆ, ಫಿಶ್ ಅನ್ನೋದೇ ಒಂದು ರಿಚ್ ಪ್ರೋಟೀನು. ಸೊ ಈ ಒಂದು ಪ್ರೋಟೀನು, ಈ ಒಂದು ಮೀನಿನ ಎಣ್ಣೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತುಂಬ ಜನ ಸಂಧಿಗಳಿಗೆಲ್ಲ ಅಂದರೆ ಜಾಯಿಂಟ್ಸಿಗೆಲ್ಲ ಹಚ್ಕೋತಾರೆ. ಅದ್ರ ಬದಲಿಗೆ ಈ ಥರ ಒಂದು ಫ್ರೈಗಳನ್ನು ಅಥವಾ ಮೀನನ್ನು ತಿನ್ನೋದ್ರಿಂದ ನೀವು ಯಾವುದೇ ಥರ ಎಣ್ಣೆ ಆಗಿರ್ಬೋದು, ಕ್ರೀಮ್ಗಳನ್ನು ಆಗಿರ್ಬೋದು ಹಚ್ಕೊಳ್ಳೋ ಅಂಥ ಪ್ರಾಬ್ಲಮ್ ಇರಲ್ಲ. ಹಾಗೆ ಕಾಲಕ್ರಮೇಣ ನಿಮಗೆ ಈ ಒಂದು ನೋವುಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಟ್ರಸ್ಟ್ ಮೀ, ಈ ಒಂದು ಫಿಶ್ ಫ್ರೈನ ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಮಕ್ಕಳಿನ ಮೆದುಳಿನ ಚುರುಕು ಜಾಸ್ತಿ ಮಾಡುತ್ತೆ. ಸೊ
ಸೊ ಆದ ಕಾರಣ ಮೀನನ್ನು ಜಾಸ್ತಿ ತಿನ್ನಿ. ಹಾಗೆ ನಿಮಗೆ ಗೊತ್ತಿರ್ಬೋದು ಲೋ ಫ್ಯಾಟ್ ಇರ್ಬೋದು, ಇದರಲ್ಲಿ ಲೋ ಫ್ಯಾಟ್ ಅಂಶ ಇರುತ್ತೆ. ನಿಮಗೆ ಜಾಸ್ತಿ ತಿಂದ್ರೂ ನಿಮಗೆ ತುಂಬ ಹೆವಿ ಅನ್ನೋ ಫೀಲ್ ಇರಲ್ಲ. ಫ್ಯಾಟ್ನೆಸ್ಸು ಅಷ್ಟೇ ಅದರಲ್ಲಿ ಕಮ್ಮಿ ಇರುತ್ತೆ. ಫಿಶ್ ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಒಂದಷ್ಟು ಫಿಶ್ ಫ್ರೈಗಳನ್ನು ನಾನು ಹಾಕ್ತಾ ಇದ್ದೀನಿ. ನೀವು ತುಂಬ ಜನ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ಒಂದು ಫಿಶ್ ಫ್ರೈನ ಮಾಡಿದವರು ತಪ್ಪದೆ ಕಮೆಂಟ್ಗಳನ್ನು ಬರೀರಿ. ಯಾಕಂದರೆ ನಿಮ್ಮ ಕಮೆಂಟ್ಗಳು, ನಿಮ್ಮ ಸಪೋರ್ಟ್ಗಳೇ ನಮಗೆ ಒಂದು ಹುಮ್ಮಸ್ಸು, ಒಂದು ಮಾಡೋ ಅಂಥ ಚೈತನ್ಯ ತುಂಬುತ್ತೆ. ಹಾಗೆ ಯಾರೆಲ್ಲ ಅಡುಗೆಯನ್ನು ಕಲಿತಿದ್ದೀರಾ ಡೆಫಿನೆಟ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಳ್ಳೊಳ್ಳೆ ತುಂಬ ರುಚಿಕರ ಸಿಂಪಲ್ ಅಡುಗೆಗಳು, ಕ್ವಿಕ್ಕಾಗಿ ಮಾಡುವಂಥ ಅಡುಗೆಗಳನ್ನ ತೋರಿಸ್ತೀವಿ ಅಂತ ಹೇಳ್ತಾ ಫ್ರೆಂಡ್ಸ್ ಟೇಕ್ ಕೇರ್, ಐ ಲವ್ ಯು.